ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲವತಿ ಕುಮಾರ್ಸ್ ಕಿಚನ್. ನಾನು ಮೈದಾ ಮತ್ತು ಸಕ್ಕರೆ ಯೂಸ್ ಮಾಡಿಕೊಂಡೆ ಒಂದು ಸ್ವೀಟ್ ಸ್ನ್ಯಾಕ್ಸ್ ರೆಸಿಪಿನೂ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ನಾವು ಈ ರೆಡ್ ಕಪ್ ಮೆಜರ್ಮೆಂಟಲ್ಲಿ 1 ಕಪ್ ಆಗಷ್ಟು ನಾನು ಮೀಡಿಯಮ್ ರವೆ ಅಥವಾ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ. 1 ಕಪ್ ಆಗಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ. 1 ಕಪ್ ಆಗಷ್ಟು ಹಾಲು ತೊಗೊಂಡಿದ್ದೀನಿ. ಮತ್ತು 1/4 ಟೀ ಸ್ಪೂನ್ ಆಗಷ್ಟು ಏಲಕ್ಕಿ ಪುಡಿ ಮತ್ತು ಒಂದು ಸ್ವಲ್ಪ ಅಡುಗೆ ಸೋಡಾ ಬೇಕಾಗುತ್ತೆ. 1.5 ಕಪ್ ಆಗಷ್ಟು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನಾವು ಕಲಿಸ್ಕೊಳೋಕ್ಕೆ ಎಷ್ಟು ಅಷ್ಟು ನಾವು ನೋಡಿಕೊಂಡು ಹಾಕ್ಕೊಬೇಕಾಗುತ್ತೆ. ಮತ್ತು ಡೀಪ್ ಫ್ರೈ ಮಾಡೋದನ್ನ ಡೀಪ್ ಫ್ರೈಗೆ ಎಣ್ಣೆ ಬೇಕಾಗುತ್ತೆ. ಮತ್ತು ಒಂದು ಸ್ವಲ್ಪ ಉಪ್ಪು ಬೇಕಾಗುತ್ತೆ. ಮೊದಲಿಗೆ ನಾವು ರವೆ ಮತ್ತು ಬೆಲ್ಲನ ಎರಡೂ ಮಿಕ್ಸಿಗೆ ಸ್ವಲ್ಪ ತರಿಯಾಗಿ ನಾವು ಪೌಡ್ರ್ ಮಾಡ್ಕೊಬೇಕಾಗತ್ತೆ. ಫ್ರೆಂಡ್ಸ್, ಮೊದಲಿಗೆ ನಾವು ಜಾರ್ ತೊಗೊಂಡು, ಜಾರ್ ಸ್ವಲ್ಪ ಡ್ರೈ ಇರಬೇಕು. ರವೆ ಮಾಮೂಲಿ ರವೆ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಬೆಲ್ಲ ಎರಡನ್ನೂ ಸ್ವಲ್ಪ ನಾವು ಏನು ಹಾಕ್ತೀರ ಹಂಗೆ ತರಿಯಾಗಿ ನಾವು ಮಿಕ್ಸಿನಲ್ಲಿ ಸ್ವಲ್ಪ ನಾವು ಪೌಡ್ರ್ ಮಾಡ್ಕೊಬೇಕಾಗತ್ತೆ. ಫ್ರೆಂಡ್ಸ್, ಆಗಿದೆ. ನಾವು ಹಾಕ್ಕೊಳೋದ್ರಿಂದ ಏನು ಗೊತ್ತಾ, ಬೆಲ್ಲದಲ್ಲಿ ಏನೋ ಉಂಡೆ ಥರ ಇದ್ದರೆ ನಮಗೆ ನೀಟಾಗಿ ಬ್ಲೆಂಡ್ ಆಗುತ್ತೆ ನೋಡಿ. ಬೇಗನೂ ನಮಗೆ ನೆನೆಯುತ್ತೆ. ಅದರಿಂದ ನಾವು ಸ್ವಲ್ಪ ರವೆ ಮತ್ತು ಬೆಲ್ಲ ಎರಡನ್ನೂ ನಾವು ಸ್ವಲ್ಪ ತರಿಯಾಗಿ ಸ್ವಲ್ಪ ನಾವು ಮಿಕ್ಸಿ ಮಾಡ್ಕೊತೀರಿ. ಫ್ರೆಂಡ್ಸ್, ಒಂದು ಅಗಲವಾದ ಬಟ್ಲು ತೊಗೊಂಡು ನಾವು ಬಟ್ಲಿಗೆ ಫಸ್ಟ್ ಮಿಕ್ಸಿ ಮಾಡ್ಕೊಂಡಿದ್ದೀರಲ್ಲ ಬೆಲ್ಲ ಮತ್ತು ಮೀಡಿಯಮ್ ರವೆನ ಸೇರಿಸ್ಕೊಬೇಕಾಗತ್ತೆ. ಫಸ್ಟ್ ಇದು ನೋಡಿ, ಈ ಥರ ಗಂಟಿದ್ದೀರ ನೀಟಾಗಿ ಗಂಟು ಹೊಡ್ಕೊಬೇಕಾಗುತ್ತೆ. ನಾನು ಇದ್ದರೆ ಅಷ್ಟು ಮಾತೇನ ನೋಡಿ. ಈ ಥರ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೊದಲಿಗೆ ಇದಕ್ಕೆ ನಾವು ಏಲಕ್ಕಿ ಪುಡಿ ಸೇರಿಸ್ಕೊತಾ ಇದ್ದೀನಿ. ಮತ್ತು ಅಡುಗೆ ಸೋಡಾ ಬರುತ್ತಲ್ಲ, ಅದು ಸೇರಿಸ್ಕೊತಾ ಇದ್ದೀನಿ ನಾನು. ಇವಾಗ ಸ್ವಲ್ಪ ಹಾಲು ಹಾಕ್ಕೊಂಡು ನಾನು ಕಲಿಸ್ಕೊತೀನಿ. ಸ್ವಲ್ಪನೇ ಹಾಲು ಹಾಕ್ಕೊಂಡು ನೋಡಿ. ನೋಡಿ, ಈ ಥರ ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಲಿಸ್ಕೊಬೇಕಾಗತ್ತೆ. ನೋಡಿ, ಈ ಥರ ಕಲಿಸ್ಕೊಂಡು ಇವಾಗ ನಾವು ಗೋಧಿ ಹಿಟ್ಟಿದೆಯಲ್ಲ, ಸ್ವಲ್ಪ ನಾನು ಉಪ್ಪು ಸೇರಿಸ್ಕೊತೀನಿ. ಸ್ವಲ್ಪ ಉಪ್ಪು ರುಚಿಗೆ ಒಂಚೂರು ಉಪ್ಪು ಸೇರಿಸ್ಕೊತೀನಿ. ಒಂದು ಚಿಟಿಕೆ ಹಾಕಷ್ಟು ಉಪ್ಪು ಬೇಕಾಗುತ್ತೆ. ಈಗ ಮಿಕ್ಸ್ ಮಾಡಿಕೊಂಡು ಗೋಧಿ ಹಿಟ್ಟು ಎಷ್ಟು ಸಿಗುತ್ತೋ ಅಷ್ಟು, ಎಷ್ಟು ಇಳಿಸುತ್ತೋ ಅಷ್ಟು ನಾವು ಕಲಿಸ್ಕೊಬೇಕಾಗತ್ತೆ. ಆಲ್ರೆಡಿ ನಾವು ಹಾಲಲ್ಲೇ ಕಲಿಸ್ಕೊಂಡಿದ್ದೀರಿ ನೋಡಿ. ಈ ಥರ ಕಲಸಿಟ್ಕೊಂಡ್ಮೇಲೆ ಇವಾಗ ನಾನು ಗೋಧಿ ಹಿಟ್ಟು ಸ್ವಲ್ಪನೇ ಹಾಕ್ಕೊಂಡು ಬ್ಯಾಚ್ ಬಸಿ ಕಲಿಸ್ಕೊತೀನಿ. ತುಂಬ ಗಟ್ಟಿನೂ ಬೇಡ, ತುಂಬ ತೆಳುವೂ ಬೇಡ. ನೋಡಿ, ನಾವು ಎಣ್ಣೆಯಲ್ಲಿ ಉಂಡೆ ಕರಿ ಎಷ್ಟು ಅದಕ್ಕೆ ಬಂದರೆ ನಮಗೆ ಸಾಕು. ಇನ್ನೂ ಸ್ವಲ್ಪ ಇಡಿಸುತ್ತೆ ಹಿಟ್ಟು ನೋಡಿ. ಫ್ರೆಂಡ್ಸ್, ಇಷ್ಟು ಅದಕ್ಕೆ ನೋಡಿ ಈ ಥರ ಕಲಿಸ್ಕೊಂಡ್ರೆ ನಮಗೆ ಸಾಕಾಗುತ್ತೆ ನೋಡಿ. ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ನಾವು 1 ಅವರ್ ನೆನೆಯಕ್ಕೆ ಬಿಟ್ಬಿಡ್ಬೇಕಾಗತ್ತೆ. 1 ಅವರ್ ತಟ್ಟೆ ಮುಚ್ಚಿಬಿಟ್ಟು, ಸ್ವಲ್ಪ ರವೆ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಮತ್ತು ನೆನೆಯಬೇಕು. ಅದರಿಂದ ನಾನು 1 ಅವರ್ ಬಿಡ್ತಾಯಿದ್ದೀನಿ. 1 ಕಪ್ ಆಗಷ್ಟು ಇಡಿಸಿದೆ ಗೋಧಿ ಹಿಟ್ಟು, ಇನ್ನೂ ಇಷ್ಟು ಉಳಿದಿದೆ. ಮತ್ತು ಹಾಲು ಇನ್ನೂ ಅರ್ಧ ಕಪ್ ಆಗಷ್ಟು ಉಳಿದಿದೆ ನೋಡಿ. ಅರ್ಧ ಆದರೆ ನಮಗೆ ಸಾಕಾಗುತ್ತೆ. ಇವಾಗ ಇದು 1 ಅವರ್ ಚೆನ್ನಾಗಿ ನೆನ್ಕೊಳ್ಳಿ. ನೆಂದಷ್ಟು ನಮಗೆ ಚೆನ್ನಾಗಿ ಬರುತ್ತೆ. ತಟ್ಟೆ ಮುಚ್ಚಿಬಿಡೋಣ. 1 ಅವರ್ ನೆನೆಯಬೇಕಾಗುತ್ತೆ ನೋಡಿ. ಫ್ರೆಂಡ್ಸ್, 1 ಅವರ್ ನಾನು ನೆನಕ್ಕೆ ಬಿಟ್ಟಿದ್ದೀನಿ. ರವೆ ಚೆನ್ನಾಗಿ ನೆಂದಿದೆ ನೋಡಿ. ಈ ಅದಕ್ಕೆ ನೆನ್ಕೊಂಡ್ರೆ ಸಾಕು ನೋಡಿ, ಇಷ್ಟು ಸಾಫ್ಟ್ ಆಗಿದೆ. ನಾನು ಒಂದು ಸ್ವಲ್ಪ ತುಪ್ಪ ಸೇರಿಸ್ಕೊತೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ತುಪ್ಪ ಸೇರಿಸ್ಕೊತೀನಿ ನಾನು. ನೀವು ಕಲಸೋದ್ನಾಗೂ ಸೇರಿಸ್ಕೊಬೋದು, ಏನು ತೊಂದರೆ ಇಲ್ಲ ನೋಡಿ. ಈ ಥರ ಚೆನ್ನಾಗಿ ನಾವು ಈ ಥರ ನೋಡಿ, ಇಷ್ಟು ಮೆತ್ತಗೆ ಈ ಅದಕ್ಕೆ ನಾವು ಕಲಿಸ್ಕೊಬೇಕಾಗತ್ತೆ ನೋಡಿ. ಇಷ್ಟ ಆದರೆ ನಮಗೆ ಸಾಕು. ಈಗ ನಾವು ಮೊದಲಿಗೆ ಸಣ್ಣ ಉಂಡೆಗಳು ಮಾಡ್ಕೊಂಬಿಡೋಣ. ನಿಮ್ಗೆ ಸೈಜು ಆದಷ್ಟು ಚಿಕ್ಕದಾಗೆ ತೊಗೊಳ್ಳಿ.
ಯಾಕಂದರೆ ಎಣ್ಣೆಯಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ಬೇಯೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಾನು ಚಿಕ್ಕ ಚಿಕ್ಕ ಉಂಡೆಗಳು ಮಾಡ್ಕೊತೀನಿ. ಫ್ರೆಂಡ್ಸ್ ಚೆನ್ನಾಗಿ ಎಣ್ಣೆ ಕಾದಿದೆ. ನಾನು ನೋಡಿ ಉಂಡೆಗಳು ನಾನು ಈ ಥರ ಉಂಡೆಗಳು ಮಾಡಿ ಸ್ವಲ್ಪ ಮೀಡಿಯಮ್ ಸೈಜ್ ಉಂಡೆಗಳನ್ನ ನಾನು ಎಣ್ಣೆಯಲ್ಲಿ ತುಂಬ ಮೀಡಿಯಮ್ ಎಣ್ಣೆ ತುಂಬ ಹೈ ಫ್ಲೇಮಲ್ಲಿ ನಾವು ಕರಿಯೋದು ಬೇಡ, ಮೀಡಿಯಮ್ ಫ್ಲೇಮಲ್ಲೇ ನಾವು ಉಂಡೆಗಳನ್ನ ನೋಡಿ ನಾನು ಬಿಡ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ನಾವು ಶೇಪ್ಲೆಸ್ ಇದು ಲೋ ಫ್ಲೇಮಲ್ಲೇ ನಾವು ಕರ್ಕೊಬೇಕಾಗುತ್ತೆ. ಇದೊಂದು ವಾರ ಒಂದು ತಿಂಗಳಿಟ್ಟರೆ ಏನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ನಾವು ಕರೆದಾಗ ಸಾಫ್ಟಾಗಿರುತ್ತೆ, ಅದು ಆರ್ತಾ ಸ್ವಲ್ಪ ನಮಗೆ ಗಟ್ಟಿ ಬರುತ್ತೆ. ಸಣ್ಣ ಉರಿನಲ್ಲೇ ಮೀಡಿಯಮ್ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಎರಡು ಸೈಡು ನಾವು ಸ್ವಲ್ಪ ಬೇಯಿಸ್ಕೊಬೇಕಾಗತ್ತೆ. ಕಡಿಮೆ ಉರಿನಲ್ಲೇ ನಾವು ಬೇಯಿಸ್ಕೊಬೇಕಾಗತ್ತೆ. ಇದು ಬೆಲ್ಲ ಹಾಕಿರೋದ್ರಿಂದ, ಒಂದು ಗೋಧಿ ಹಿಟ್ಟು ರವೆ ಎಲ್ಲ ಯೂಸ್ ಮಾಡಿರೋದ್ರಿಂದ ಈ ಥರ ಸ್ವಲ್ಪ ಅದು ಸೀಳ್ಕೆ ಬಿಟ್ಟರೆ, ಸ್ವಲ್ಪ ಕ್ರಾಚಸ್ ಬಿಟ್ಟರೆ ಕರೆಕ್ಟಾಗಿದೆ ಅಂತ ಅರ್ಥ. ನೋಡಿ, ತುಂಬ ಕಡಿಮೆ ಉರಿನಲ್ಲೇ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಉರಿ ಜಾಸ್ತಿ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ಒಳಗಡೆ ಬೆಂದಿರಲ್ಲ, ಮೇಲೆಲ್ಲ ಒಂದು ಸ್ವಲ್ಪ ಸೀದಂಗಾಗಿರುತ್ತೆ. ಅದರಿಂದ ಮೀಡಿಯಮ್ ಫ್ಲೇಮಲ್ಲೇ ನಾವು ಸ್ವಲ್ಪ ಒಂದು 10 ನಿಮಿಷ ನಾವು ಇದನ್ನು ಸ್ವಲ್ಪ ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ, ಅಂದರೆ ಸೇಮ್ ನಾವು ಬಿಸ್ಕೆಟ್ ತಿನ್ನೋಂಗೆ ಥರ ಇರುತ್ತೆ. ನಾವು ಕರೆದಾಗ ಸ್ವಲ್ಪ ಸಾಫ್ಟ್ ಇರುತ್ತೆ, ಆದ ತಕ್ಷಣ ಅದು ಸ್ವಲ್ಪ ಗಟ್ಟಿ ಇರುತ್ತೆ, ನಮಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಈ ಹೋಟ್ಲಲ್ಲೆಲ್ಲ ಮಾಡ್ತಾರಲ್ಲ, ಬೇಕ್ರಿನೆಲ್ಲ ಮಾಡ್ತಾರೆ, ಮೊಟ್ಟೆ ಹಾಕಿ ಮಾಡ್ತಾರೆ, ಮೈದಾ ಹಾಕ್ಬಿಟ್ಟು. ನಾನು ಮೈದಾ ಬದಲು ನಾನು ಗೋಧಿ ಹಿಟ್ಟು ಮತ್ತು ರವೆನಲ್ಲಿ ಬೆಲ್ಲ ಹಾಕಿ ಮಾಡಿದ್ದೀನಿ, ಸಕ್ಕರೆ ಬದಲು ಬೆಲ್ಲ ಹಾಕಿ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. 1 ತಿಂಗಳಾದರೂ ಇಟ್ಕೊಬೋದು. ನೀವು ಮಕ್ಕಳು ಲಂಚ್ ಬಾಕ್ಸ್ ಜೊತೆ ಈ ಥರ ಸ್ನ್ಯಾಕ್ಸ್ ಥರನೂ ಹಾಕ್ಬೋದು. ನೀವು ಸಕ್ಕರೆ ಏನೂ ಇಲ್ಲ, ಶುಗರ್ ಅಂತೇನು ಇದು ಮಾಡ್ಬೋದು, ಏನಿಲ್ಲ. ಆರಾಮಾಗಿ ನೀವು ಬೆಲ್ಲ ಧಾರಾಳವಾಗಿ ಬಳಸ್ಬೋದು, ತಿನ್ಬೋದು. ನೋಡಿ, ರೆಡಿಯಾಗಿದೆ. ನೀಟಾಗಿ ನೋಡಿ, ಈ ಥರ ಇಷ್ಟ ಆದರೆ ನಮಗೆ ಸಾಕು. ತೆಗೆದುಬಿಡೋಣ. ನೋಡಿ, ಸಾಫ್ಟಾಗಿದೆ. ಆರಿದ್ಮೇಲೆ ಇದು ಗಟ್ಟಿ ಬರುತ್ತೆ, ನಮಗೆ ಬಿಸ್ಕೆಟ್ ತಿನ್ನೋ ಇದ್ರ ಥರ ಬರುತ್ತೆ. ಒಂದು ಟಿಶ್ಯೂ ಪೇಪರ್ಗೆ ನಾವು ಹಾಕ್ಕೊಂಬಿಡೋಣ. ಏನನ್ನ ಸಿಹಿ ತಿನ್ನಬೇಕು ಅಂತ ಕ್ರೇವಿಂಗ್ ಆದಾಗ ನಾವು ಈ ಥರ ಒಂದು ಗೋಧಿ ಹಿಟ್ಟು ಮತ್ತು ಚಿರೋಟಿ ಬೆಲ್ಲದಲ್ಲಿ ಒಂದು ಸಿಹಿ ಉಂಡೆ ರೆಡಿಯಾಗಿದೆ. ನೋಡಿ, ಇದು ಸ್ವಲ್ಪ ನಾನು ಆರಕ್ಕೆ ಬಿಡ್ತೀನಿ. ಇದು ಆರಿದ್ಮೇಲೆ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಬಿಸಿ ಇರೋದು ಇವಾಗ ಸಾಫ್ಟ್ ಇದೆ, ಆರಿದ್ಮೇಲೆ ನಮಗೆ ಗಟ್ಟಿ ಬರುತ್ತೆ. ನಾನು ಎಲ್ಲನೂ ಮಾಡ್ಕೊತೀನಿ. ಫ್ರೆಂಡ್ಸ್, ಹೆಲ್ತಿ ಸಿಹಿ ಉಂಡೆ ರೆಡಿಯಾಗಿದೆ. ನೋಡಿ, ಗೋಧಿ ಹಿಟ್ಟು ರವೆ ಮತ್ತು ಬೆಲ್ಲ ಯೂಸ್ ಮಾಡಿರೋದ್ರಿಂದ ನೋಡಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಒಳಗಡೆ ಸಾಫ್ಟ್ ಇರುತ್ತೆ, ನೋಡಿ ಮೇಲುಗಡೆ ಗಟ್ಟಿ. ಸೇಮ್ ನಾವು ಬಿಸ್ಕೆಟ್ ಮಾಡ್ತಿರಲ್ಲ ಶಂಕರಪೊಳೆ, ಆ ಟೈಪ್ ಬರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತು ನೀವು ಬೆಲ್ಲ ಬದಲು ಸಕ್ಕರೆನ ಯೂಸ್ ಮಾಡ್ಕೊಬೋದು. ಆದಷ್ಟು ಬೆಲ್ಲ ಯೂಸ್ ಮಾಡಿ, ಸಕ್ಕರೆಗಿನ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಥರ ಒಂದು ತಟ್ಟೆಗೂ ನೀವು ಮಾಡೂ ಇಡ್ಬೋದು. ಇಲ್ಲ ನೀವು ಏನಾದ್ರು ತಿನ್ನಬೇಕು, ಇಲ್ಲ ಮಕ್ಳಿಗೆ ಬಾಕ್ಸ್ ಕಟ್ಟಬೇಕಂದ್ರೆ ಆರಾಮಾಗಿ ಧಾರಾಳವಾಗಿ ನೀವು ಮಾಡ್ಬೋದು. ಇದು ಆರಾಮಾಗಿ ನೀವು ಒಂದು ವಾರ 15 ದಿವಸ ಇಟ್ಕೊಂಡು ತಿನ್ಬೋದು. ನೀವು ಏನು ತೊಂದರೆ ಇಲ್ಲ. ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.